ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅವರು ಅರ್ಪಿಸ್ತಿರುವಂತಹ ಸಿನಿಮಾ ಅಂದರೆ ಅಲ್ಲೇನೋ ಸ್ಪೆಷಲ್ ಇದ್ದೇ ಇರುತ್ತೆ. ಸದ್ಯಕ್ಕೆ ಕಿರುನಗೆ ಅನ್ನುವಂತಹ ಕ್ಯೂಟ್ ಟೈಟಲ್ ಇಟ್ಕೊಂಡು ಗಾಂಧಿನಗರದಲ್ಲಿ ಹೊಸ ಪ್ರೇಮಕತೆ ಹೇಳೋಕ್ಕೆ ಬರ್ತಿದ್ದಾರೆ ಡೈರೆಕ್ಟರ್ ಅಶೋಕ್ ಅವರು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಈ ಸಿನಿಮಾದ ವಿಶೇಷತೆಗಳು ಏನಿದೆ, ಹೇಗೆ ಕನೆಕ್ಟ್ ಆಯಿತು ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂತಹ ದೇವೇಗೌಡರಿಗೆ ಅನ್ನುವಂಥದ್ದು. ಅಶೋಕ್ ಸರ್ ನಮಸ್ತೆ. ಕಿರುನಗೆ ಈ ಒಂದು ಸಿನಿಮಾದ ಟೈಟಲ್ ರಿವೀಲ್ ಮಾಡಿದ್ದೀರಾ. ನೆಕ್ಸ್ಟ್ ಅಪ್ಡೇಟ್ಗಳನ್ನು ನೀವು ಕೊಡಬೇಕು. ಬಟ್ ಏನೋ ಒಂದು ಕಡೆ ಸ್ಪೆಷಾಲಿಟಿ ಕೇಳ್ಪಟ್ಟೆ, ಈ ಸಿನಿಮಾದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅನುಪಮ್ ಖೇರ್ ಅವರ ಸಹೋದರ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಏನೋ ಬಾಲಿವುಡ್, ಸ್ಯಾಂಡಲ್ವುಡ್ಡಿಂದ ಬಾಲಿವುಡ್ ದಂಡು ಈ ಚಿತ್ರದಲ್ಲಿ ಇರುವಂಥದ್ದು. ಮೊದಲನೇದಾಗಿ ಕಿರುನಗೆ ಅನ್ನುವಂಥದ್ದು ಹೇಗೆ ಅಪ್ರೋಚ್ ಆಯಿತು, ಜೊತೆಗೆ ಹೇಗೆ ಕೂಡಿ ಬಂತು ಈ ಒಂದು ಸಿನಿಮಾ ನಿಮಗೆ? ಮೇಡಮ್, ಅದು ಕಿರುನಗೆ ಅದು ಆ್ಯಕ್ಚುಲಿ ನಮ್ಮ ಮೇಡಮ್ ಅವರು ನಾನು ಮೀಟ್ ಮಾಡಿದಾಗ ಆ ಲೈನ್ ಹೇಳಿದ್ರು ಕಥೆದು ಇದನ್ನು ಸಾರಾಂಶನ. ಆವಾಗ ನನಗನ್ನಿಸ್ತು ಇದು ಏನೋ ಒಂದು ಸ್ವಲ್ಪ ಹುಡುಗರನ್ನೇ ಇದು ಮಾಡ್ದಂಗಿದೆಯಲ್ಲ ಈ ಕತೆ ಅಂತ ಅಂದ್ಕೊಂಡೆ. ಆಮೇಲೆ ಡಿಸ್ಕಸ್ ಮಾಡ್ತಾ ಮೇಡಮ್ ನಾವೆಲ್ಲ ಒಂದು ಒಳ್ಳೆ ಸಬ್ಜೆಕ್ಟು. ಬಟ್ ಹೆಣ್ಮಕ್ಳಿಗೆ ಅಂದರೆ ಈಗಿನ ಒಂದು ಯುವ ಪ್ರೇಮಿಗಳ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇಡೀ ಸಿನಿಮಾ ಇದು. ಅಂದರೆ ಅವರು ಯಾವುದೇ ಒಂದು ಏನೇ ಬಂದರೂ ಅವರು ಅಂದರೆ ಏನು ಬೇಕಾದರೂ ನಿರ್ದಿಷ್ಟ ಒಂದು ನಿರ್ಧಾರ ತೊಗೊಬೋದು, ಏನು ಬೇಕಾದರೂ ತೊಗೊಬೋದು ಅನ್ನೋದು ಒಂದು ಕಥೆ ಇದು. ಮೇಡಮ್ ಇದು ಆ್ಯಕ್ಚುಲಿ ನಾವು 25 ಆಗಸ್ಟಲ್ಲಿ ಸುತ್ತ ಇಲ್ಲಿಗೆ ವರ್ಷ ಆಯಿತು. ಆಗ 25 ಆಗಸ್ಟ್ ಸ್ಟಾರ್ಟ್ ಮಾಡಿದ್ದು. ಬೆಂಗಳೂರಿನಲ್ಲಿ ಶೂಟಿಂಗ್ ಮಾಡಿ ಅದರ 3 ಶೆಡ್ಯೂಲ್ ಇದು ಮಾಡಿದ್ದೆವು ನಾವು. ಸಾಂಗ್ ಒಂದು ಬಿಟ್ಟು ಬೆಂಗಳೂರು, ಆಮೇಲೆ ಬಿಜಾಪುರ, ಹುಬ್ಳಿ, ಇದು ಗೋವಾ, ಬಾಂಬೆ ಆ ಕಡೆ ಎಲ್ಲ ಶೂಟಿಂಗ್ ಮಾಡಿದ್ದೀವಿ ಅದನ್ನು. ಈಗ ಲತಾಶ್ರೀ ಅವರಿಗೆ ಕನ್ನಡ ಚಿತ್ರರಂಗ ಇಂಡಸ್ಟ್ರಿ ಅನ್ನೋದೇ ಹೊಸದವರಿಗೆ ಒಂಥರ ಹೊಸ, ಈಗ ಬಾವಿಯಿಂದ ಸಮುದ್ರ ಬಂದಂಗೆ ಅವರು. ಸೊ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ ಅವರಿಗೆ, 0% ನಾಲೆಜ್ ಇರೋದ್ರಿಂದ ನಿಮಗೆ ಹೇಗೆ ಅವ್ರು ಕನೆಕ್ಟ್ ಆದರು? ಜೊತೆ ಕತೆ ಬರೆಯೋದ್ರ ಜೊತೆಗೆ ನಿರ್ಮಾಣ ಕೂಡ ಮಾಡ್ತಾರೆ ಅಂದಾಗ ನೀವು ಹೇಗೆ ಆ ಒಂದು ಸ್ವೀಕಾರ ಮಾಡಿದ್ರಿ? ಇಲ್ಲ ಮೇಡಮ್, ಅದು ಒಂದು ನಮ್ಮ ಸ್ನೇಹಿತರ ಕಡೆಯಿಂದ ಒಂದು ನನಗೆ ಪರಿಚಯ ಮಾಡಿದ್ರು ಮೇಡಮ್ಮು. ಆಮೇಲೆ ಅದೇ ಕತೆ ಡಿಸ್ಕಷನ್ ಮಾಡ್ತಾ ಅಂದ್ಬಿಟ್ಟು ಆಮೇಲೆ ಸಿನಿಮಾ ಸ್ಟಾರ್ಟ್ ಮಾಡಬೇಕು. ನನಗೆ ಕತೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಒಂದು ಸೀಮಿತ ಬಜೆಟಲ್ಲೇ ಮಾಡಬೇಕು ಇದು. ಅಂದರೆ ಅವರು ಮೊದಲನೇ ಸಿನಿಮಾ ಅವ್ರದ್ದು ಅಂದರೆ ದೇವೇಗೌಡರು ಇದು ಮಾಡಿದ್ದು, ಇನಾಗ್ರೇಷನ್ ಮಾಡಿದ್ದು ಅದಕ್ಕೆ ಇದನ್ನು ಬ್ಯಾನರ್ನ ಮೊದಲನೇ ಸಿನಿಮಾ. ಆಮೇಲೆ ಒಂದು ಕ್ಯೂಟ್ ಲವ್ ಸ್ಟೋರಿ, ಇಷ್ಟು ಬಜೆಟಲ್ಲಿ ಬೇಡ ಸಿಂಪಲ್ಲಾಗಿ ಮಾಡೋಣ ಅಂದರು. ಇಲ್ಲ ಕಥೆಯಾಗಿದ್ದು ಅಷ್ಟು ಏನು ಡಿಪೆಂಡ್ ಕೇಳುತ್ತೋ ಅದೇ ಥರನೇ ಮಾಡಿ ಅಂತಂದರು. ನಾವು ಪ್ರತಿದಿನ 120 ಜನ 130 ಜನ ಸಹ ಕಲಾವಿದರು ನಿಂತ್ಕೊಂಡೇ ಅಂದರೆ ಇಡೀ ಸಿನಿಮಾ ಅರ್ಧ ಸಿನಿಮಾ ಮದುವೆ ಮನೆಯಲ್ಲೇ ನಡೆಯೋಂಥ ಕಥೆ ಇದೆ. ಹಂಗಾಗಿ ಸ್ವಲ್ಪ ಖರ್ಚುಗಳನ್ನೆಲ್ಲ ಪಾಪ ಮೇಡಮ್ ನಾವು ರಾಜಿ ಮಾಡ್ಕೊಳ್ಳಿಲ್ಲ ಎಲ್ಲರೂ. ನೀವು ಮಾಡಿ ಅದು ಎಷ್ಟಾದರೂ ಪರವಾಗಿಲ್ಲ ಚೆನ್ನಾಗಿ ಮಾಡಿ ಅಂತ ಅಂದ್ಬಿಟ್ಟು ಕತೆ ನಾನು ಹೆಂಗೆ ಹೇಳಿದ್ದೀನೋ ಅದೇ ರೀತಿಯಲ್ಲೇ ಸಿನಿಮಾ ಬರಬೇಕು ಅಂತ ಹೇಳಿದ್ರು. ಈಗ ಅದೇ ಥರದೇ ಬಂದಿದೆ ಸಿನಿಮಾ, ಇನ್ನೂ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಎಳೆಯಲ್ಲಿ ಈ ಒಂದು ಕತೆ ನೀವು ಹೇಳೋದಾದರೆ ಮೇಡಮ್, ಅದೇ ಈಗಿನ ಒಂದು ಮನಸ್ಥಿತಿ ಇರುತ್ತಾ, ಒಂದು ಪ್ರೇಮಿಗಳ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ ಮೇಡಮ್. ಈ ಪ್ರೇಮಿಗಳಿಗೆ ಒಂದು ನೋಡಲೇಬೇಕಾದ ಅಂದರೆ ಎಸ್ಪೆಷಲಿ ಹೆಣ್ಮಕ್ಳು ನೋಡೋಂಥ ಸಿನಿಮಾನೇ ಮೇಡಮ್. ಹೆಣ್ಮಕ್ಳಿಗೆ ಆಗ್ತಾ ಇರೋ ಒಂದು ಅನ್ಯಾಯ ಇದನ್ನು ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ. ಸರ್, ನೀವು ಈಗ ಸಾಕಷ್ಟು ಲವ್ ಸ್ಟೋರಿ ಸಿನಿಮಾಗಳನ್ನು ನೋಡಿರ್ತೀರ. ನೀವು ನೋಡಿದಾಗ ನನ್ನ ಸಿನಿಮಾ ಅಂದಾಗ ನಾನು ಏನೋ ಹೊಸದಾಗಿ ತರಲೇಬೇಕು ಅನ್ನೋಂಥದ್ದು ನಿಮ್ಮಲ್ಲಿ ಆ ತುಡಿತ ಇದ್ದೇ ಇರುತ್ತೆ. ಹೌದು, ಪ್ರೇಮಕತೆ ಅಂದಾಗ ಸಾಕಷ್ಟು ಪ್ರೇಮಕತೆಗಳನ್ನು ನೋಡಿಬಿಟ್ಟಿದ್ದೀವಿ, ಆಡಿಯನ್ಸ್ ಕೂಡ ನೋಡಿದ್ದಾರೆ. ಏನು ಹೊಸದಾಗಿ ಹೆಂಗೆ ತೋರಿಸ್ತೀರಾ? ಏನು ಪ್ರೇಮಕತೆಯಲ್ಲಿ ಏನು ಉಳಿದಿದೆ ಅಂತ? ಪ್ರೇಮಕತೆಗಳು ಇದ್ದೇ ಇರುತ್ತೆ ಮೇಡಮ್, ಎಲ್ಲ ಇದ್ದೇ ಇರುತ್ತೆ. ಬಟ್ ಸ್ವಲ್ಪ ಚೇಂಜಸ್ ಇರುತ್ತೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್, ನೈಜ ಘಟನೆ ಅನ್ನೋದಲ್ಲ. ಇದು ನೈಜ ಘಟನೆ ಎಲ್ಲೋ ಪ್ರತಿಯೊಬ್ಬರಲ್ಲೂ ಒಬ್ಬೊಬ್ರಿಗೂ ಒಂದು ಹೆಣ್ಮಕ್ಳಿಗೂ ನಮ್ಮ ಜೀವನದಲ್ಲೂ ನಡೆದಿದೆಯೇನೋ ಅಂತ ಅನ್ನಿಸ್ಬೇಕು. ಆ ರೀತಿ ಇದೆ ಕಥೆ ಇದು. ಅಂದರೆ ಈಗಿನ ಸಮಾಜದಲ್ಲಿ ಒಂದು ಹೆಣ್ಮಕ್ಳು ನೋಡಲೇಬೇಕಾದಂಥ ಒಂದು ಸಿನಿಮಾ ಇದು. ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ ಸಿನಿಮಾದಲ್ಲಿ. ಈಗಿನ ಜೆನ್ಜಿ ಅನ್ನೋಂಥದ್ದು ನೀವು ನೋಡಿರ್ತಾರೆ. ಜೆನ್ಜಿ ಲವ್ವಲ್ಲಿ ಸಾಕಷ್ಟು ವಿಧದ ಇದೆ ಅಶೋಕ್ ಸರ್. ಈಗ ಅದರಲ್ಲೇ ಜೆನ್ಜಿ ಲವ್ ಅನ್ನುವಂಥದ್ದು ಇರ್ಬೋದು, ನಿಮ್ಮ ಚಿತ್ರಕಥೆಗೂ ಹೇಗೆ ಕನೆಕ್ಟ್ ಆಗ್ಬೋದು. ಜೊತೆಗೆ ಇದರಿಂದ ಹುಡುಗಿ ತನ್ನ ಜೀವನದಲ್ಲಿ ಏನೇನಾಗಿತ್ತು ಅನ್ನೋಂಥದ್ದನ್ನು ಸ್ಮರಿಸ್ತಾ ಹೋಗ್ತಾಳೆ, ನೆನಪಾಗ್ತಾ ಹೋಗುತ್ತೆ. ಹುಡುಗ ಏನು ಕಲಿಬೋದು ಮೇಡಮ್? ಹುಡುಗರು ನಾವು ಈ ಥರ ಮಾಡಬಾರ್ದು, ನಮ್ಮದು ತಪ್ಪು, ಇದು ನಮ್ಮ ಒಂದು ಇದು ಮನಸ್ಥಿತಿನೂ ಚೇಂಜ್ ಮಾಡ್ಕೋಬೇಕು ಅನ್ನೋದು ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಮೇಡಮ್. ಬಟ್ ಎಲ್ಲ ಹೆಣ್ಮಕ್ಳು ಕೆಟ್ಟವರಲ್ಲ, ಎಲ್ಲ ಗಂಡು ಮಕ್ಕಳು ಕೆಟ್ಟವರಲ್ಲ. ಬಟ್ ಪರಿಸ್ಥಿತಿ ಸಂದರ್ಭ ಅವ್ರನ್ನ ಆ ಥರ ಮಾಡಿರುತ್ತೆ ಅನ್ನೋದೇ ಈ ಕಥೆಯಲ್ಲಿ. ಈಗಿನ ಜನ್ರೇಷನಲ್ಲಿ ನಾವು ಲವಲ್ಲಿ ಲಾಯಲ್ಟಿ ಕಾಣೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಅದೇನೋ ನಿಜಾನೇ. ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ ಮೆಸೇಜ್ ಅಂತ ಪಕ್ಕ ಇದೆ. ಹೌದೌದು, ಮೆಸೇಜ್ ಇದೆ ಮೇಡಮ್. ಈಗಿನ ಯೂತ್ಸು ಹುಡುಗ ಹುಡುಗಿ ಪ್ರತಿಯೊಬ್ಬರು ನೋಡಲೇಬೇಕು ಈ ಥರ ಸಿನಿಮಾನ.
ಆ ರೀತಿ ಇದೆ ಕತೆ ಇದು. ಡ್ರಮ್ಮಲ್ಲಿ ಹಾಕೋರು ಫ್ರಿಡ್ಜಲ್ಲಿ ಹಾಕೋರು ಈ ಸಿನಿಮಾ ನೋಡ್ಬೋದು. 100% ಮೇಡಮ್, ನೋಡಲೇಬೇಕು ಮೇಡಮ್. ಅದೇ ರೀತಿ ಅವ್ರಿಗೆ ಸೂಟಬಲ್ ಆಗೋಂಥ ಸಿನಿಮಾನೇ ಇದು. ಸ್ವಲ್ಪ ನಮ್ಮ ಮೇಡಮ್ ಇಲ್ಲೂ ಕತೆ ರಿವೀಲ್ ಮಾಡಿಬಿಡಿ ಅಂತ ಹೇಳಿದ್ದಾರೆ, ಅದನ್ನು ಸ್ವಲ್ಪ ಹೇಳ್ತಾ ಇದ್ದೀನಿ ನಾನು. ಸಿನಿಮಾಗೆ ಆ ಶಕ್ತಿ ಇದೆಯಾ ಅಂದರೆ ನನ್ನ ಪ್ರಕಾರ ಇದೆ. ಸಿನಿಮಾಗೆ ಎಂಥ ಒಂದು ವ್ಯಕ್ತಿನಾದರೂ ಬದಲಾಯಿಸುವಂತಹ ಶಕ್ತಿ ಇದೆ. ನಿಮ್ಮ ಸಿನಿಮಾ ನೋಡಿದ್ದಾದಮೇಲೆ ಆ ಗುಂಗಲ್ಲೇ ಒಂದು 10 ನಿಮಿಷ ಆದರೂ ಥಿಯೇಟ್ರಿಂದ ಹೊರಗೆ ಬಂದಾದ್ಮೇಲೂ ಇರ್ತಾನೆ ಪ್ರೇಕ್ಷಕ. 100% ಮೇಡಮ್. ಮುಂಚೆ ಎಲ್ಲ ಸಿಟಿಲೆಲ್ಲ ಇದ್ದರು, ಎಲ್ಲ ಓದಿ ಇಂಜಿನಿಯರು, ಡಾಕ್ಟರ್. ಬಂಗಾರದ ಮನುಷ್ಯ ಅನ್ನೋ ಸಿನಿಮಾ ನೋಡಿಬಿಟ್ಟು ಎಲ್ಲ ಹಳ್ಳಿಗೆ ಹೋದರು. ವ್ಯವಸಾಯ ಮಾಡಬೇಕು, ನಾವು ವ್ಯವಸಾಯ ಮಾಡಬೇಕು ಅಂತ ಹೋದರು. ಯಜಮಾನ ಅಂತ ಸಿನಿಮಾ ಬಂದಿದ್ದು ಎಷ್ಟೋ ಜನ ಅಣ್ಣ ತಮ್ಮದಿರೆಲ್ಲ ಬೇರೆ ಇದ್ದಾರೆಲ್ಲ ಒಂದಾಗಿದ್ದರು. ಸಿನಿಮಾದಲ್ಲಿ ಆ ಶಕ್ತಿ ಇರುತ್ತೆ. ಬಟ್ ಈ ಕಥೆಯಲ್ಲಿ ಏನು ಅನಿಸುತ್ತೆ ಅಂತಂದರೆ, ಒಂದು ಹೆಣ್ಮಗು ಏನು ಬೇಕಾದ್ರೂ ಅಂದರೆ ಧೈರ್ಯವಾಗಿ ಫೇಸ್ ಮಾಡ್ಬೋದು, ಯಾರ ಆಶ್ರಯ ಇಲ್ಲಾದ್ರೂ ಅವಳು ಬದುಕಿ ತೋರಿಸ್ಬೋದು ಅನ್ನೋದು ಒಂದು ಮೆಸೇಜ್. ಅಂದರೆ ಯಾರೇ ಆಗಲಿ ಒಂದು ಹಿಂಗಾಗೋಯ್ತು ನನ್ನ ಜೀವನದಲ್ಲಿ ಹಿಂಗಾಗೋಯ್ತು ಅಂತಂದಾಗ ಧೃತಿಗೆ ಹೇಳ್ದಂಗೆ ಇದು ಅಂದರೆ ಮುಗ್ದೇ ಹೋಯ್ತು ನನ್ನ ಜೀವನ ಅಂತ ಅಂದ್ಕೊಬಾರ್ದು. ಅವಳಿಗೂ ಒಂದು ಬದುಕಿದೆ, ಅವಳು ಬದುಕಿ ತೋರಿಸ್ಬೋದು ಅನ್ನೋ ಒಂದು ಕತೆ ಅವಳಿಗನ್ಸುತ್ತೆ. ಒಂದು ಆತ್ಮವಿಶ್ವಾಸ ತುಂಬುತ್ತೆ ಇಡೀ ಸಿನಿಮಾದಲ್ಲಿ. ನನಗೆ ಸಿನಿಮಾಗೆ ಹೊಸ ಮುಖನೇ ಬೇಕು ಅಂತ, ನಾಯಕಿಗೆ ಹೊಸ ಮುಖ ಬೇಕು ಅಂತ ಯಾಕೆ ನಿರ್ಧರಿಸಿದ್ರೆ? ಅದು ಆ್ಯಕ್ಚುಲಿ ನಮ್ಮ ಮೇಡಮ್ ನಿರ್ಧಾರ ಮಾಡಿದೆ. ಯಾಕೆ ಅಂತಂದರೆ ಆ ಸಿನಿಮಾ ನೋಡ್ತಾ ಇರಬೇಕಾದ್ರೆ ನೈಜತೆ ಇರಲಿ ಅಂತ ಅಂದ್ಬಿಟ್ಟು, ಅಂದರೆ ನೈಜವಾಗಿರಲಿ. ಈಗ ಉದಾಹರಣೆಗೆ ಯಾರೋ ನೋನ್ ಫೇಸ್ ಹಾಕಿದ್ರೆ ಅದು ಡ್ರಾಮೆಟಿಕ್ ಥರ ಕಾಣುತ್ತೆ, ಸಿನಿಮಾ ಥರನೇ ಅನಿಸುತ್ತೇನೋ ಅಂತಂದ್ಬಿಟ್ಟು ಅದಕ್ಕೆ ಒಂದು ಹೊಸ ಫೇಸ್ ಹಾಕಿದ್ರೆ ಪ್ರತಿಯೊಬ್ಬರು ನೋಡ್ತಾ ಇರೋರು ಆ ಕ್ಯಾರೆಕ್ಟರ್ ನಾನೇ ಅಂತ ಅಂದ್ಕೊಳ್ಳಿ, ನಾವು ಫೀಲ್ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೊಸ ಹೀರೋಯಿನ್ನ ಹುಡುಕ್ಬೇಕು ಅಂತಿದ್ರು. ಸುಮಾರು ಒಂದು 30-40 ಜನ ನಾವು ಆಡಿಷನ್ ಮಾಡಿದ್ದೆ. ನಮ್ಮ ಮೇಡಮ್ ಯಾರನ್ನೂ ಓಕೆ ಮಾಡ್ತಾ ಇರಲಿಲ್ಲ. ಆಮೇಲೆ ಖುಷ್ಬು ಅಂತ ಒಂದು ಹುಡುಗಿ ಅವ್ರನ್ನ ಫೈನಲ್ ಮಾಡಿದ್ರು. ಖುಷ್ಬು ಅನ್ನೋ ಒಂದು ಹುಡುಗಿ ಮೇಡಮ್, ಅವರು ಆ್ಯಕ್ಚುಲಿ ಇದರಲ್ಲಿ ಕರ್ನಾಟಕದವರೇ ಮೇಡಮ್. ಅವ್ರು ಕರ್ನಾಟಕದವರೇ ಇಲ್ಲ, ಅವರು ಸ್ವಲ್ಪ ಇದು ಡ್ರಾಮಾ ಇದು ಸ್ಟೇಜ್ ಹಿನ್ನೆಲೆಯಿಂದ ಬಂದಿರೋರು. ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಇದರಲ್ಲಿ. ಈ ಸಿನಿಮಾದಲ್ಲಿ ಸ್ವಲ್ಪ ಜೀವ ತುಂಬಿದ್ದಾರೆ. ಆಮೇಲೆ ಮೇಯ್ನ್ ಇಂಪಾರ್ಟೆಂಟ್ ರೋಲು ಶ್ರುತಿ ಮೇಡಮ್ ಅವರಿಂದನೇ ಕತೆ ಓಪನ್ ಆಗೋದು. ಅವ್ರ ಬಗ್ಗೆ ಏನು ಮಾತಾಡೋಂಗೇನಿಲ್ಲ, ಅಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ಒಂದು ಲಂಡನ್ನಿಂದ ಬರೋಂಥ ಪಾತ್ರ ಬೇಕಾಯಿತು, ಲಂಡನ್ನಲ್ಲಿರೋಂಥವ್ರು. ಅದಕ್ಕೆ ಆ ಥರ ಪಾತ್ರ ಯಾರಾದರೂ ಬೇಕಲ್ಲ ಅಂತಂದಾಗ ನಾನು ಅನುಪಮ್ ಖೇರ್ ಅವ್ರನ್ನ ಬ್ರದರ್ನ ಹೋಗಿ ನಾನು ಬಾಂಬೆಗೆ ಹೋಗಿ ಕತೆ ಹೇಳಿ ಆಮೇಲೆ ಅವ್ರನ್ನ ಫಿಕ್ಸ್ ಮಾಡಿದ್ರು. ಇಲ್ಲಿ ಆಮೇಲೆ ಬಿಜಾಪುರದಲ್ಲಿ 2 ಕಡೆನೂ ಚಿತ್ರೀಕರಣ ಬಂದಿದ್ದರು. ಈಗ ಇಂದುವರೆಗೂ ರಾಜು ಕೇರ್ ಅವರು ಕನ್ನಡ ಸಿನಿಮಾಗಳನ್ನು ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋ? ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡಿರೋದು ಮೇಡಮ್. ಇವಾಗ ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡಿರೋದು ಮೇಡಮ್. ಇಲ್ಲ, ಅವರು ಪೂರ್ತಿ ಕತೆ ಕೇಳಿದ್ರು, ಇಡೀ ಸಿನಿಮಾದ ಪೂರ್ತಿ ಕತೆ ಕೇಳಿದ್ರು. ಅಂದರೆ ಈ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಸಿಗುತ್ತೆ ಅಂತ ಅಂದ್ಬಿಟ್ಟು, ಅಂದರೆ ಲಿಂಕ್ ಇದೆಯಾ ಇಡೀ ಕತೆಗೆ ಇದ್ದಿದೆಯಾ ಅಂತಂದಾಗ ಅವಾಗ ಅದು ನೋಡಿ ಮೆಚ್ಕೊಂಡು ಬಂದು, ಅಂದರೆ ಅವರು ಪ್ರತಿಯೊಂದು ಸನ್ನಿವೇಶನೂ ಹಿಂದಿಲಿ ಬರ್ಕೊಂತಿದ್ರು, ಅದು ಅರ್ಥ ಕೇಳ್ತಾಯಿದ್ರು ಕನ್ನಡದಲ್ಲಿ. ಇದಕ್ಕೇನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಹೇಳ್ಬೇಕಾಯ್ತು. ಅಂದರೆ ಯಾಕೆಂದರೆ ಅವರು ಆ ರಿಯಾಕ್ಷನ್ನು, ಆ ಭಾವನೆ ತುಂಬಬೇಕು ಅಂತ ಅಂದ್ಬಿಟ್ಟು ಆ ರೀತಿ ಮೇಡಮ್. ಅವರು ಸುಮಾರು ಒಂದು 9 ದಿವಸ ಇಲ್ಲ 5 ಡೇಸು ಬಿಜಾಪುರದಲ್ಲಿ, ಇಲ್ಲ 4 ಡೇಸ್ ಬೆಂಗಳೂರಿನಲ್ಲಿ ಮೇಡಮ್. ಅಂದರೆ ಒಂದು ಸಾಂಗಲ್ಲಿ ಬೇರೆ ಇದ್ದರು. ಅದು 3 ಡೇಸ್ ಮಾಡಿದ್ರು. ಮುರಳಿ ಮಾಸ್ಟ್ರು ಇದು ಕೊರಿಯೋಗ್ರಫಿ ಮಾಡಿದ್ದು. ಆಮೇಲೆ ಒಂದು ದೊಡ್ಡ ಸೆಟ್ ಹಾಕ್ಬಿಟ್ಟೆ ಮಾಡಿದ್ರು ಇಲ್ಲೇ ಬೆಂಗಳೂರಲ್ಲೇ. ಸುಮಾರು ಒಂದು 500 ಜನ 600 ಜನ ಡ್ಯಾನ್ಸರ್ಸ್ ಒಂದು 60-70 ಜನ ಹಾಕಿ, ಜೂನಿಯರ್ಸ್ನೆಲ್ಲ ಸುಮಾರು ಒಂದು 200 ಜನ 250 ಜನ ಹಾಕಿದ್ದು. ಭಾಳ ಅದ್ದೂರಿಯಾಗಿ ಮಾಡಿದ್ದೀವಿ ಆ ಸಾಂಗ್ನ. ಆಮೇಲೆ ಯಾಕೆಂದರೆ ಇದು AR ರೆಹಮಾನ್ ಅವರ ಸ್ಟೂಡೆಂಟು ಸುಕೃತ್ ಅಂದ್ಬಿಟ್ಟು ಕನ್ನಡ ಸಿನಿಮಾಗೆ ಫಸ್ಟ್ ಟೈಮು ಮ್ಯೂಸಿಕ್ ಮಾಡಿದ್ರು. ಅಂದರೆ ಇಂಗ್ಲೀಷ್ ಆಲ್ಬಮ್ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಮೇಡಮ್ಮು ಅವ್ರ ಕೈಲಿ ಮಾಡಿಸಿಸ್ಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಒಂಥರ ಹೊಸ ಥರ ಸಂಗೀತ, ಅಂದರೆ ಟ್ಯೂನ್ಗಳು ಕೊಟ್ಟಿದ್ದಾರೆ ನಮ್ಮ ಸಿನಿಮಾಗೆ. ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಾಗಾರ್ಜುನ ಶರ್ಮಾ ಅವರೇ ಎಲ್ಲ ಸಾಂಗ್ಗಳು ಬರ್ದಿರೋದು. 5 ಹಾಡುಗಳಿವೆ, ಜೊತೆಗೆ ಎಮೋಷ್ನಲ್ ಸಾಂಗ್ ಕೂಡ ಕನೆಕ್ಟ್ ಆಗುತ್ತೆ, ಹ್ಯಾಪಿ ಸಾಂಗ್ ಕೂಡ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಯಾರ್ಯಾರು ಯಾವ್ಯಾವ ಸಿಂಗರ್ಸ್ ಹಾಡಿದ್ದಾರೆ? ಮ್ಯೂಸಿಕ್ ಯಾರ್ಯಾರ್ದು ಮೇಡಮ್? ಮ್ಯೂಸಿಕ್ ಬಂದು ರೆಹಮಾನ್ ಅವರ ತಂಡದಿಂದ ಒಂದು ಸುಕೃತ್ ಅಂತ ಅಂದ್ಬಿಟ್ಟು, ಅಂದರೆ ಅವರು ಕನ್ನಡಕ್ಕಿದೆ ಫಸ್ಟ್ ಟೈಮು ಮ್ಯೂಸಿಕ್ ಮಾಡ್ತಾ ಇರೋದು. ಅಂದರೆ ಮುಂಚೆ ಅವರು ಇಂಗ್ಲೀಷ್ ಆಲ್ಬಮ್ಸ್ಗಳೆಲ್ಲ ಮಾಡ್ತಾಯಿದ್ರು. ನಮ್ಮ ಮೇಡಮ್ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರ ಕಡೆಯಿಂದ ಮ್ಯೂಸಿಕ್ ಮಾಡಿಸೋಣ, ಸ್ವಲ್ಪ ಹೊಸ ಥರ ಇರುತ್ತೆ ಅಂತ. ಅಂದರೆ ಒಂಥರ ರೆಹಮಾನ್ ಸರ್ ಫೀಲೇ ಬರುತ್ತೆ ಸಾಂಗ್ಗಳೆಲ್ಲ ಅದೇ ಥರನೇ. ಆಮೇಲೆ ಪ್ಯಾಥೋ ಸಾಂಗು ಒಂದು 2 ಮೆಲೋಡಿ ಸಾಂಗ್ ಇದೆ. ಇನ್ನು ಸಿಚುವೇಶನ್ ಸಾಂಗು 2 ಇದೆ. ಬಟ್ ಎಲ್ಲ ಸಾಂಗ್ಗಳು ನಾಗಾರ್ಜುನ ಶರ್ಮಾ ಅವರು, ಅದೇ ಬ್ಯಾಂಗಲ್ ಬಂಗಾರಿ ಅವರೇ ಬರುತ್ತೆ ಮೇಡಮ್. ಇದು ಎಲ್ಲ ದೊಡ್ಡ ಸಿಂಗರ್ನೇ. ಅಂದರೆ ನಮ್ಮ ಮೇಡಮ್ ಅವರು ಸ್ವಲ್ಪ ಫ್ಯಾಷನ್ನು ಸಾಂಗ್ಸು ಇದರಲ್ಲೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಬರಬೇಕು ಅಂತ. ನೀತಿ ಮೋಹನ್ ಅವರು ಇದು ಆಡಿದ್ದಾರೆ. ಆಮೇಲೆ ಚಿನ್ಮಯಿ ಅವರು ಆಡಿದ್ದಾರೆ. ಆಮೇಲೆ ಶಾಶಾ ತಿರುಪತಿ ಅವರು ಆಡಿದ್ದಾರೆ. ಎಲ್ಲ ದೊಡ್ಡ ಸಿಂಗರ್ಸೇ ಆಡಿದ್ದಾರೆ ಮೇಡಮ್. ಎಲ್ಲ
ಎಲ್ಲೆಲ್ಲಿ ಚಿತ್ರೀಕರಣ ಮಾಡಿದ್ರಿ ಸರ್? ಅಂದರೆ ಬಿಜಾಪುರ ಓಕೆ ಆಯಿತು, ನೆಕ್ಸ್ಟು ಎಲ್ಲೆಲ್ಲಿ ಶಾರ್ಟ್ಸ್ ನೀವು ಯೋಚನೆ ಮಾಡ್ಕೊಂಡು ಹೋದ್ರಿ? ಎಷ್ಟು ದಿನ ಶೂಟ್ ಮಾಡಿದ್ರಿ ಟೋಟಲ್ಲು ಒಂದು 56-57 ಡೇಸ್ ಶೂಟ್ ಮಾಡಿದ್ದೀವಿ. ಬಟ್ ನಾವು ಅದೇ ಉಡುಪಿಲಿ ಒಂದು ವಾರ ಶೂಟಿಂಗ್ ಮಾಡಿದ್ದೆ. ಯಾಕೆಂದರೆ ಅಲ್ಲಿ ಸಾಂಗು ಇತ್ತು ಕೆಲವೊಂದು. ಅಂದರೆ ನಾವು ಬೀಜಾಪುರದ ಶೂಟ್ ಮಾಡಿದ್ರು, ಬೀಜಾಪುರ ಅಂತ ತೋರಿಸಿಲ್ಲ ನಾವಲ್ಲಿ. ಅಂದರೆ ಒಂದು ದೊಡ್ಡ ಅರಮನೆ ಥರ ಒಂದು ಮನೆ ಕೊಡಿಸಿದ್ರು ಮೇಡಮ್, ಎಲ್ಲ ಸೆಟ್ ಹಾಕ್ಸಿಸ್ಬಿಟ್ಟು ಮಾಡಿಸಿದ್ರು. ಮದುವೆ ಮನೆ ಅಂದರೆ ಫಸ್ಟ್ ಹಾಫ್ ಪೂರ್ತಿ ಮದುವೆ ಮನೆ ಚಿತ್ರೀಕರಣನೇ ಮಾಡಬೇಕಾಗಿತ್ತು. ಹಂಗಾಗಿ ಅಲ್ಲೆಲ್ಲ ಪಾಪ ನಮಗೆಲ್ಲ ಕಲಾವಿದರುಗಳೆಲ್ಲ ಒದಗಿಸಿ ಎಲ್ಲ ಸ್ವಲ್ಪ ಚೆನ್ನಾಗಿ ಇದು ಮಾಡಿದ್ರು. ಔಟ್ಡೋರ್ ಎಲ್ಲ ಬಂದು ನಾವು ಅದು ಮಲೆನಾಡಲ್ಲಿ ನಡೀತಾ ಇದೆ ಕಥೆ, ನಂಗೆ ಆ ಥರ ಮಾಡಿರೋದು. ಅದಕ್ಕೋಸ್ಕರ ನಾವು ತಿರ್ಗಿ ಇಲ್ಲಿ ಮಂಗಳೂರಿನಲ್ಲಿ, ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಎಷ್ಟಿದೆಯಲ್ದೆಲ್ಲ ಫುಲ್ ಅಲ್ಲಿ ಶೂಟ್ ಮಾಡ್ಕೊಂಬಂದು ನಾವು ಅದನ್ನು. ಆಮೇಲೆ ಬಾಂಬೆಗೆ ಇದು ಸಾಂಗು ಪ್ಲಸ್ ಸೀನು ಇತ್ತು, ಬಾಂಬೆಲಿ ಮಾಡಿದ್ದೀವಿ. ಆಮೇಲೆ ಗೋವಾದಲ್ಲೂ ಸಾಂಗು ಹೋಗಿದ್ದು. ಆಮೇಲೆ ಮೈಸೂರು ಸುತ್ತಮುತ್ತ, ಬೆಂಗಳೂರಲ್ಲೆಲ್ಲ ಟಾಕಿ ಶೋಸು ಎಲ್ಲ ಮಾಡಿದ್ವಿ ಮೇಡಮ್. ಸೆಟ್ ಎಷ್ಟು ಪರ್ಸೆಂಟ್ ಹಾಕಿದ್ರಿ? ಜೊತೆಗೆ ರಿಯಲಿಸ್ಟಿಕ್ ಆಗಿ ಎಷ್ಟು ಬಂದಿದೆ ಮೇಡಮ್? ಇಲ್ಲ, ಮದುವೆ ಮನೆಗೆಲ್ಲ ಸೆಟ್ಟೇ ಆಗ್ತು. ಯಾಕೆಂದರೆ ಒಂದು ಮನೆ ಇತ್ತು, ಒಂದು ಖಾಲಿ ಮನೆ ಥರ, ಆ ದೊಡ್ಡ ಮನೆ. ಆ ದೊಡ್ಡ ಮನೆಗೆ ಅಷ್ಟು ಜನ ಬೇಕಲ್ಲ, ಯಾಕೆಂದರೆ ಡೈಲಿ ಒಂದು 120 ಜನ 130 ಜನ ಕಲಾವಿದರು. ಅಂದರೆ ಮದುವೆ ಮನೆ ಅಂದಾಗ ಆ ಥರ ಸೆಟಪ್ ಇರಬೇಕಲ್ಲ ಅಂತ ಅಂದ್ಬಿಟ್ಟು ಆ ಥರ ಮದುವೆ ಮನೆ ಸೆಟಪ್ ಎಲ್ಲ ಮಾಡಿಸಿ ಎಲ್ಲ ಸುಮಾರು ಒಂದು ವಾರ 8 ದಿವಸನೇನೋ ಶೂಟ್ ಮಾಡಿದ್ದು ಅಲ್ಲಿ ಮದುವೆ ಮನೆದೆಲ್ಲ ಫುಲ್. ಅಂದರೆ ಇಡೀ ಸಿನಿಮಾ ಮದುವೆ ಮನೆಯದೇ ನಡೆಯೋಂಥ ಕತೆ ಅದು. ಹಂಗಾಗಿ ಅಲ್ಲೆಲ್ಲ ಶೂಟ್ ಮಾಡಿದ್ದು ಮೇಡಮ್. ಇಲ್ಲ ಮೇಡಮ್, ಇಲ್ಲಿ ಸಾಂಗಿಗೆ ಒಂದು ಸಾಂಗಿದೆ, ಮದುವೆ ಮನೆ ಸಾಂಗು. ಆ ಸಾಂಗಿಗೆ ಒಂದು 25 ಲಕ್ಷ 30 ಲಕ್ಷ ಖರ್ಚು, ಒಂದು ಸಾಂಗಿಗೆ ಖರ್ಚು ಆಯಿತು. ನಾನು ಮೇಡಮ್ ಬೇಡ ಅಂದೆ, ನನಗೆ ಅವಶ್ಯಕತೆ ಇದೆ ಮೇಡಮ್. ಇಲ್ಲ ಅದು ಬೇಕೇ ಬೇಕು ಅಂತಂದ್ರೆ ಕಾಂಪ್ರಮೈಸ್ ಆಗಿಲ್ಲ. ಬಟ್ ಹಿಂಗೆ ಬೇಕು ಅಂತಲೇ ಅವರು ಸ್ವಲ್ಪ ರಿಚ್ ಆಗಿ ಯೋಚನೆ ಮಾಡ್ತಾರೆ. ಆಮೇಲೆ ಅವರೇ ಕತೆ ಬರ್ತಿರೋದ್ರಿಂದ ನಾವೇನು ಮಾತಾಡೋಕ್ಕಾಗಲ್ಲ. ಆಯಿತು ಓಕೆ ಅಂತ ಅಂದ್ಬಿಟ್ಟು ಮಾಡ್ದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಅದು ಎದ್ದು ಕಾಣುತ್ತೆ, ಅದು ನಾವು ಖರ್ಚು ಮಾಡಿರೋದು ಸ್ಕ್ರೀನಲ್ಲಿ ಕಾಣುತ್ತೆ. ಆ ಥರ ಖರ್ಚು ಮಾಡಿದ್ದಾರೆ. ಆಮೇಲೆ ನಮಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ಸು ಇದೆಲ್ಲ ಬೇಕಾಗಿತ್ತು. ಆಮೇಲೆ ಇಡೀ ಸಿನಿಮಾ ಒಂದು ರೈನ್ ಎಫೆಕ್ಟ್ ನಾವು ಕಂಟಿನ್ಯೂಸ್ ಒಂದು ವಾರ 10 ದಿವಸ ಫುಲ್ ರೈನ್ ಎಫೆಕ್ಟ್ ಇದು ಸೀನ್ ಇಟ್ಕೊಂಡೇ ಇದು ಮಾಡಿದ್ದು ನಾವೆಲ್ಲ. ಸರ್, ಈ ಹಿಂದೆ ನೀವು ನಿರ್ದೇಶನ ಮಾಡಿದಂಥ ಸಂತೋಷ್ ಬಾಲರಾಜ್ ಅವರಿಗೆ ರತ್ನಗರ್ಭ ಸಿನಿಮಾ ಎಲ್ಲಿವರೆಗೂ, ಅಂದರೆ ಯಾವಾಗ ರಿಲೀಸ್ ಅದು? ಅವರು ಶೂಟಿಂಗ್ ಪೂರ್ತಿ ಕಂಪ್ಲೀಟ್ ಮಾಡಿದ್ರಾ? ಮೇಡಮ್ ಇಲ್ಲ, ಪೂರ್ತಿ ಕಂಪ್ಲೀಟ್ ಆಗಿತ್ತು. ಆ್ಯಕ್ಚುಲಿ ಕೆಲವೊಂದು ಬ್ಯಾಕ್ಡ್ರಾಪ್ ಎಲ್ಲ ನಾವು VFX ಮಾಡಿಸ್ಬೇಕಾಗಿತ್ತು. ಬಟ್ ಸಂತೋಷ್ ಸರ್ ಇದ್ದಾಗಲೇ ಅಲ್ಲೇ ಒಂದು 60% ಏನೋ ಮಾಡಿದ್ದು VFX, ಇನ್ನೊಂದು 40% ಇರಲಿಲ್ಲ. ಅವರು ಸಾಯೋದಕ್ಕೂ ಮುಂಚೆನೂ ಪಾಪ ಅವ್ರ ಸ್ನೇಹಿತರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಇನ್ನೊಂದು ಸಲ ಸಿನಿಮಾ ನೋಡೋಕ್ಕೆ ಅಂತ ಬಂದಿದ್ದರು. ಆದಷ್ಟು ಬೇಗ ರಿಲೀಸ್ ಮಾಡೋಣ ಅಂತ ಅಂದ್ಬಿಟ್ಟು ಆಸೆ ಪಡ್ತಾಯಿದ್ರು. VFX ವರ್ಕ್ ಮುಗಿದ್ಬಿಡ್ಲಿ ಸರ್, ಬೇಗ ಮುಗಿದ ತಕ್ಷಣವೇ ಇದು ಮಾಡೋಣ, ಪ್ಲ್ಯಾನ್ ಮಾಡೋಣ ಅಂತಂದಿದ್ದು. ಅಷ್ಟರಲ್ಲಿ ಒಂದು 3 ತಿಂಗಳಾದಮೇಲೆ ಆ ಥರ ಪಾಪ ಅವ್ರಿಗೆ ಅದೇ ಬ್ರೈನ್ಗೆ ಇದಾಗಿ ಜಾಂಡೀಸ್ ಇದಾಗಿ ಪಾಪ ತೀರ್ಕೊಂಬಿಟ್ರು. ಬಟ್ ನಮಗೆ ಚಿತ್ರೀಕರಣದಲ್ಲೆಲ್ಲ ಪಾಪ ಭಾಳ ಸಪೋರ್ಟ್ ಮಾಡ್ತಾಯಿದ್ರು. ಅಂದರೆ ನಾವು ಎಲ್ಲ ಇದರಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ, ಹೈದ್ರಾಬಾದು ಇದರಲ್ಲೆಲ್ಲ ಮಾಡಿದ್ವಲ್ಲ. ಬಟ್ ಅವರು ಒಡನಾಟಗಳು ಜಾಸ್ತಿ ಇತ್ತು ನಮಗೆ. ನಾವು ಅಂದರೆ ರಾತ್ರಿ ಶೂಟಿಂಗ್ ಮುಗಿಸ್ಕೊಂಬಂದ್ರೂ 12:30 1 ಗಂಟೆ ಆಗೋದು ನಾವೆಲ್ಲ ಮನಗೋದು. ಅಂದರೆ ಸಿನಿಮಾ ಬಗ್ಗೆನೇ ಮಾತಾಡ್ತಾಯಿದ್ದೆ ಯಾವಾಗಲೂ. ಸಿನಿಮಾ ಹಿಂಗೆ ಬರ್ಬೇಕು, ಅಶೋಕ್ ಹಿಂಗೆ ಬರಬೇಕು ಅಂತ ಭಾಳ ಆಸೆ ಪಡ್ತಾಯಿದ್ರು. ಚೂಸಿ ಒಂಥರ ಎಷ್ಟೋ ಕಥೆಗಳು ಬರ್ತಿದ್ರು. ಇಲ್ಲ ನಾನು ಈ ಸಿನಿಮಾ ಆದಮೇಲೆ ಒಪ್ಕೊತೀನಿ, ಬೇರೆ ಈ ಸಿನಿಮಾ ರಿಲೀಸ್ ಆದಮೇಲೆ ಮಾಡ್ತೀನಿ. ನಾನು 2 ರೆಫರ್ ಮಾಡಿದೆ ಅವ್ರಿಗೆ, ಸಿನಿಮಾ ನೋಡಿ ಸರ್ ಮಾಡಿ ಅಂತ ಅಂದ್ಬಿಟ್ಟು. ಇಲ್ಲ ಅಶೋಕ್ ಈ ಸಿನಿಮಾ ಆಗ್ಬಿಡ್ಲಿ, ಈ ಸಿನಿಮಾ ಬಂದಾದ್ಮೇಲೆ ಮಾಡೋಣ ಅಂತ. ಬಟ್ ಆ ಥರ ಅವರು ಗಣಪನೇ ಆಗಲಿ, ಕರಿಯಟ್ಟು, ರತ್ನಗರ್ಭ ಎಲ್ಲ ಒಂಥರ ಚೂಸಿ, ಅಂದರೆ ಅವ್ರಿಗೆ ಇಷ್ಟ ಆಗೋಂಥ ಕಥೆಗಳು ಮಾತ್ರ ಒತ್ತು ಕೊಟ್ಬಿಟ್ಟು ಮಾಡ್ತಾಯಿದ್ರು. ಅಂಥ ಮನುಷ್ಯ ಪಾಪ ನಮಗೆ ಒಂಥರ ಬೇಜಾರಾಗುತ್ತೆ ಅವ್ರು ಹೋಗಿದ್ದು. ಅಶೋಕ್ ಸರ್, ಈಗ ಸಂತೋಷ್ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಸಿನಿಮಾದಲ್ಲಿ ಸಾಂಗ್ ಸೂಪರ್ ಹಿಟ್ ಆಗುತ್ತೆ ಅನ್ನೋಂಥದ್ದು ಪ್ರೇಕ್ಷಕರ ಜೊತೆಗೆ ಅವ್ರ ಅಭಿಮಾನಿಗಳು ಹೇಳ್ತಿದ್ದಂಥದ್ದು. ಯಾಕಂದರೆ ಅವರು ಹಿಂದೆ ಮಾಡಿದಂಥ ಗಣಪ ಕರಿಯ 2 ಸಿನಿಮಾ ಇರ್ಬೋದು, ಸೂಪರ್ ಹಿಟ್ ಸಾಂಗ್ಸ್ ಕೊಟ್ಟಿದ್ದರು. ಜೊತೆಗೆ ನಿಮ್ಮ ಸಿನಿಮಾದಲ್ಲಿ ರತ್ನಗರ್ಭದಲ್ಲೂ ಸಾಂಗ್ಸ್ ಬಗ್ಗೆ ಒಬ್ಬೊಬ್ರಿಗೆ ಆ ಥರ ಇರುತ್ತೆ ಮೇಡಮ್. ಶಿವಣ್ಣವ್ರ ಸಿನಿಮಾದಲ್ಲಿ ಎಲ್ಲ ಸಾಂಗ್ಗಳು ಒಂದಲ್ಲ ಒಂದು ಸಾಂಗ್ಗಳು ಸೂಪರ್ ಇರುತ್ತೆ ಅಂತ ಅಂತಾರಲ್ಲ, ಗಣೇಶ್ ಅವ್ರದ್ದಾಗಿರಲಿ. ಆ ಥರ ನಮ್ಗೆ ಸಂತೋಷ್ ಅವ್ರಿಗೂ ಅದೇ ಅವ್ರು ಸ್ಟಾರ್ಟ್ ಮಾಡ್ಬೇಕಾದ್ರೇ ಅವ್ರು ಅಂದರು, ಸರ್ ನಿಮ್ಮದು ಗಣಪನು ಒಂದೊಂದು ಸಾಂಗರಾಗಲಿ ಹಿಟ್ಟಾಗುತ್ತೆ, ಕೆಂಪಾಗಲಿ ಆಮೇಲೆ ಕರಿಯಾಟನಲ್ಲೂ ಆಗಲಿ ಸಾಂಗ್ಗಳು ಹಿಟ್ಟಾಗುತ್ತೆ. ನಮ್ಮದು ರವಿ ಬಸ್ರೂರವರು ಮ್ಯೂಸಿಕ್ ಮಾಡಿದ್ದು ಅದನ್ನು. ರವಿ ಬಸ್ರವರು ಮ್ಯೂಸಿಕ್ ಮಾಡಿದಾಗ ಅವಾಗಲೇ ಅವ್ರು ಹೇಳಿದ್ರು, ಆ ಟ್ಯೂನ್ ಕೇಳಿಸ್ಕೊಂಡು ಆ ಕಂಪೋಸಿಂಗೆಲ್ಲ ಬರೋರು ಪಾಪ ಕೂತ್ಕೊಂಡಾಗ. ಆವಾಗ ಇದು ಸೂಪರ್ ಹಿಟ್ ಸಾಂಗ್ ಆಗುತ್ತೆ ಅಂತ ಸಂತೋಷ್ ಅವರೇ ಅನ್ನೋರು. ಆವಾಗಲೂ ಆ ಚಿತ್ರೀಕರಣ ಮಾಡ್ಬೇಕಾದ್ರೂ ಹೇಳೋರು, ಈ ಸಾಂಗ್ ಸೂಪರ್ ಹಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಭಾಳ ಇಷ್ಟಪಟ್ಬಿಟ್ಟಿದ್ರು. ನಮ್ಮದ್ರಲ್ಲಿರೋ ರತ್ನಗರ್ಭ ಸಾಂಗ್ಗಳೆಲ್ಲ ಭಾಳ ಇಷ್ಟಪಡ್ತಾಯಿದ್ರು ಅವರು. ಓಕೆ ಸರ್, ಕೊನೆಯದಾಗಿ ಕಿರುನಗೆ ಸಿನಿಮಾ HD ದೇವೇಗೌಡರು ಅವರು ಸಿನಿಮಾವನ್ನು ಪ್ರೆಸೆಂಟ್ ಮಾಡ್ತಿರೋಂಥದ್ದು, ಅವರು ಒಂದು ರೀತಿ ದೊಡ್ಡ ಬಲ ಅಂತ ಹೇಳ್ಬೋದು ನಿಮ್ಮ ಸಿನಿಮಾಗೆ. ಅವ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಇಲ್ಲ ಅದು ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಅವ್ರ ಮನೆಗೆ ಸ್ವಲ್ಪ ಬಾಂಧವ್ಯ ಜಾಸ್ತಿ ಇದೆ. ಅವ್ರಿಗೂ ಒಂಥರ ಫ್ಯಾಮಿಲಿ
ಬಾಂಡಿಂಗ್ ಇದೆ. ಹಂಗಾಗಿ ದೇವೇಗೌಡರು ಇದು ಮಾಡ್ತಿರೋದು ಪಾಪ ನಮಗೂ ಒಂಥರ ಹೆಮ್ಮೆ ಮೇಡಮ್. ನಮ್ಗೆ ಅವರು ಆಶೀರ್ವಾದದ್ದು ಸಿನಿಮಾ ಮಾಡ್ತಾ ಇರೋದು ನಮಗೂ ಒಂದು ಪುಣ್ಯ ಅಂತ ಅನಿಸುತ್ತೆ ನಮಗೆ. ಅಂದರೆ ಸಿನಿಮಾ ಮಾಡಬೇಕಾದ್ರೆ ನಾವು ಸ್ವಲ್ಪ ಮೇಡಮ್ ಅವ್ರ ಜೊತೆ ಹೋಗಿದ್ದೆ ಅವ್ರ ಮನೆಗೆ. ಆವಾಗ ಆಶೀರ್ವಾದ ಮಾಡಿ ಚೆನ್ನಾಗಿ ಬರಬೇಕು ಸಿನಿಮಾ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಈಗ ನಿಮ್ಮದು ಪ್ರೇಮಕತೆ ಸಿನಿಮಾ ಅಂತ ಹೇಳಿದ್ರಿ. ಪ್ರೇಮಕತೆಗೂ ಆ ಕಡೆ ದೇವೇಗೌಡರು ಹಾಗೂ ಅವರು ಪತ್ನಿ ರೀಸೆಂಟಾಗಿ ತೀರ್ಕೊಂಡ್ರು, ಕನೆಕ್ಟ್ ಆಗುತ್ತೆ ಸರ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋ ನಾವು ನೋಡಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕರೆ ಇಂಥ ಪ್ರೀತಿ ಸಿಗಬೇಕು, ಇಲ್ಲಾಂದ್ರೆ ಪ್ರೀತಿನೇ ಬೇಡ ಅಂತ ಎಷ್ಟು ದೇವೇಗೌಡರು ಇರ್ಬೋದು ಆ ದಂಪತಿನ ನೋಡಿಬಿಟ್ಟು ಎಷ್ಟೋ ಜನ ಹೇಳ್ತಿದ್ರು. ಆ್ಯಕ್ಚುಲಿ ನೋಡಿ, ಅದು ಬದುಕು ಅಂತಂದರೆ ಒಂದು ಗಂಡ ಹೆಂಡತಿ ಯಾವ ಥರ ಇರಬೇಕು ನಾವು ಆದರ್ಶ ಸಿಗ್ತಾರೆ. ಅಂದರೆ ನಮಗೆ ಯಾರು ಹೇಳ್ಕೊಡೋದೇನು ಬೇಕಾಗಿಲ್ಲ ಮೇಡಮ್. ಬಟ್ ಈ ಥರದಲ್ಲಿ ಒಂದೊಂದು ಆದರ್ಶವಾಗಿ ಸಿಗ್ತಾರೆ. ನಾವು ಅದನ್ನು ನೋಡಿದಾಗ ನಮಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಪ್ರತಿಯೊಬ್ಬರು ಗಂಡ ಹೆಂಡತಿ ಈ ಥರ ಇರಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಹಂಗಿರುತ್ತೆ ಮೇಡಮ್. ಆ ಥರ ಇರಬೇಕು ಅಂತ ನಮಗೂ ಒಂಥರ ನೋಡಿದಾಗ ಹಂಗೆ ಅನಿಸುತ್ತೆ. ಬಟ್ ಒಳ್ಳೆ ಅವರು ಇಬ್ಬರು ಒಂದು ಒಳ್ಳೆ ಜೋಡಿ ಅಂತ ಅನಿಸ್ಬಿಡ್ತು. ಅದ್ರ ಇನ್ಸ್ಪಿರೇಷನ್ ಅದು ಅಂತಾರೆ. ಎಲ್ಲರೂ ಪ್ರತಿಯೊಬ್ಬರು ನೋಡಿದ್ರು ಆ ಥರ ಇರಬೇಕು ಅಂತ ಅನಿಸ್ಬೇಕು. ಆ ಥರ ಇದ್ದರು ಹುಡುಗಿಯರು. ಕಿರುನಗೆ ಸಿನಿಮಾದ ಅಪ್ಡೇಟ್ ಯಾವಾಗ ಕೊಡ್ತೀರಾ? ಅಂದರೆ ಸಾಂಗ್ ರಿಲೀಸ್ ಆಗ್ತಾ ಇದೆ, ಡೇಟ್ ಯಾವಾಗ ಅನೌನ್ಸ್ ಮಾಡ್ತೀರಾ? ಅತಿ ಶೀಘ್ರದಲ್ಲೇ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗೆಲ್ಲ ಸ್ವಲ್ಪ ರೀ ರೆಕಾರ್ಡಿಂಗ್ ಇನ್ನೊಂದು 10% 20% ಇದೆ. ಅದು ಮುಗಿದ ತಕ್ಷಣವೇ ಈಗ ಒಂದು ದೊಡ್ಡ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅಲ್ಲಿ ಸಾಂಗ್ ಲಾಂಚ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಇವಾಗ ಮೇಡಮ್. ಈ ವರ್ಷನೇ ರಿಲೀಸ್ ಮಾಡ್ತೀವಿ. ಅಕ್ಟೋಬರ್ ಎಂಡಿಗೆಲ್ಲ ರಿಲೀಸ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ನಿರ್ದೇಶಕ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.